ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಮತ್ತೊಂದು ಟ್ರಾವೆಲ್ ಕಂಟೆಂಟ್. ಏನಿಲ್ಲ, ಚಿಕ್ಕಮಗಳೂರು ಕಡೆ ಹೊಟ್ಟಿದ್ದೀವಿ ಜಟಾಯು 4x4 ಅಡ್ವೆಂಚರ್ಸಿಂದ. ಸೇಮ್ ನಮ್ಮ ಟೋಲ್ ಹತ್ರ ಏನು ಇದೆಯಲ್ಲ, ನೆಲಮಂಗಲ ಟೋಲು. ಮತ್ತು ಸುನಿಲ್ ಅವ್ರು ಚೆನ್ನಾಗಿದ್ದಾರೆ. ಹಾಯ್, ವೆಲ್ಕಮ್ ಟು ಜಟಾಯು. ಸೊ ಇದಾದ್ರೆ 3ನೇ ರೈಡ್ ಇದು ಜಟಾಯುಗೆ. ಇವರು ನಮ್ಮ ಜೊತೆ ಯಾವಾಗ್ಲೂ ಫಸ್ಟು ಜಟಾಯು ಸ್ಟಾರ್ಟ್ ಮಾಡಿದಾಗ ಬಂದರು, ಮತ್ತು ಸೆಕೆಂಡು ಕಕ್ಕಬೇಗ ಬಂದಿದ್ರು. ಇವಾಗ 3ನೇ ರೈಡ್ ಬರ್ತಿದ್ದಾರೆ. ಇವತ್ತು ಒಂದು ಚಿಕ್ಕಮಗಳೂರು ರಿವರ್ ಕ್ಯಾಂಪು ವಾಚ್ ಮಾಡ್ತಾರೆ. ಇನ್ನೂ ಬಾಯ್ಸ್ ಬಂದಿಲ್ಲ. ಇವತ್ತೇ ನಾನು ಫಸ್ಟು ಬೇಗ ಬಂದಿದ್ದೀನಿ. ಯಾವಾಗಲೂ ಟ್ರಾಫಿಕಲ್ಲಿ ಸಿಗಾಕೋತಿದ್ದೆ. ಇವತ್ತು ಟ್ರಾಫಿಕ್ಕೇ ಇಲ್ಲ. ಬೆಂಗಳೂರು ವೆದರ್ ಮಾತ್ರ ನೋಡಿ, ಈಚೆ ತೋರಿಸ್ತೀನಿ ಎಷ್ಟು ಪ್ಲೆಸೆಂಟಾಗಿದೆ ಅಂತ ನೋಡಿ. ಫುಲ್ಲು ಕೂಲಾಗಿದೆ. ಬಟ್ ಟ್ರಾಫಿಕ್ಕು ಮಾಮೂಲಿ ಮೂಮೆಂಟ್ ಚೆನ್ನಾಗಿದೆ, ಬಟ್ ಎಲ್ಲೂ ಜಾಮ್ ಅನ್ನೋದಿಲ್ಲ. ವೆಯ್ಟ್ ಮಾಡ್ತಾಯಿದ್ದೀನಿ. ಗಾಯ್ಸ್ ಎಲ್ಲ ಬನ್ನಿ, ಬೇಗ ಕಾಯ್ತಾಯಿದ್ದೀನಿ ನಿಮಗೋಸ್ಕರ. ಲಾಸ್ಟ್ ಟೈಮು ಚೇತನ್ ರೆಡ್ಡಿ ಗಾಡಿ ನಾರ್ಮಲ್ ಸ್ಟಾಕಲ್ಲಿತ್ತು. ಈಗ ನೋಡಿ ಹೆಂಗಿದೆ, ಸೂಪರ್ ಫುಲ್ಲು ರಗಡು ಟಗರು, ದ ಗೋಟ್, ಗಾಡ್ ಆಫ್ ಆಲ್ ಟೈಮ್ಸ್. ಸೂಪರ್ ಆಗಿ ಮಾಡಿಫಿಕೇಶನ್ಸ್ ಮಾಡಿದ್ಯಾ. 9 ಲಕ್ಷ ಸಸ್ಪೆನ್ಷನ್ ಎಲ್ಲ ಚೇಂಜ್ ಮಾಡಿಸ್ಬಿಟ್ನಂತೆ. ನಮಸ್ಕಾರ ಅಣ್ಣ. ಓಕೆ ಫ್ರೆಂಡ್ ಬಾಯ್. ಏನು ಹೇಳಲ್ಲ ನಾನು, ಏನು ತೋರಿಸೋದಿಲ್ಲ. ಓಕೆ ಫ್ರೆಂಡ್ ಬಾಯ್ ಅಷ್ಟೇ. 9 ಲಕ್ಷ ಅಂತೆ. ಫೈನಲಿ ಇನ್ನೊಂದು ಜಿಪ್ಸಿ ಆ್ಯಡ್ ಆಗಿದೆ. ಇನ್ನು ನಮ್ಮ ಸಂತೋಷ್ ಅವ್ರದ್ದು ಜಿಮ್ನಿ, ನಂದು ಮತ್ತು ತಾರು, ಮತ್ತು ಮುಂದೆಗಡೆ ಫಾರ್ಚುನರು, ಇಷ್ಟು ಗಾಡಿ ಇದೆ. ಇವತ್ತು ಓಡ್ತಾ ಇದ್ದೀವಿ. ಆಲ್ರೆಡಿ ಟೈಮ್ ಆಯಿತು, 8 ಗಂಟೆ ಆಗೋಯ್ತು. ತುಂಬ ವೆಯ್ಟಿಂಗ್ ಆಯಿತು ಕೆಲವ್ರು ಬರೋಕ್ಕೆ. ಹೊರಟೋಣ. ಹಾಯ್ ಬ್ರೋ, ವೆಲ್ಕಮ್ ಟು ಜಟಾಯು. ಥ್ಯಾಂಕ್ ಯು ಬ್ರೋ. ನೋಡಿ ನಮ್ಮದು ಟ್ರಿಪ್ಗೆ ನಾಯಿ ಬಂದಿದೆ. ಹಾಯ್ ಸಿಂಬಾ. ಸೂಪರ್, ಒಳ್ಳೆ ಜಾಲಿ ಇರುತ್ತೆ. ಬನ್ನಿ, ಸೂಪರು ಕ್ಯಾಂಪಿಂಗಲ್ಲಿ ಒಳ್ಳೆ ಮಜಾ. ಹೊಡೋಣ. ನಮ್ಮ ಗ್ರೂಪಲ್ಲಿ ಬಂದಿರೋದು ಫುಲ್ ಜಾಲಿ. ಸಕ್ಕತ್ತಾಗಿದೆ ಗಾಡಿ. ಅದು ಗಾಡಿಯೇ ಚೆನ್ನಾಗಿದೆ, ಒಳ್ಳೆ ಇರೋ ನಾಯಿನೂ ಚೆನ್ನಾಗಿದೆ. ಮತ್ತು ನಾಯಿ ಜಾಲಿ ಮಾಡ್ತಿದ್ದೆ, ಟ್ರಿಪ್ ಮಾಡ್ತಾಯಿದ್ದೀವಿ ನಮ್ಮ ಜೊತೆ ಆಫ್ ರೋಡು. ಕೋನಾಪುರ ರಂಗನಾಥ ಸ್ವಾಮಿ ಹತ್ರ ಬಂದಿದ್ದೀವಿ, ಬ್ಯಾಕ್ ವಾಟರ್ ಹತ್ರ. ಸೊ ಇಲ್ಲಿ ಎಲ್ಲ ಟ್ರೆಂಚ್ ಹೊಡೆದ್ಬಿಟ್ಟವ್ರೆ, ಗಾಡಿಗಳು ಹಾಕಿ ಹೋಗ್ಬಾರ್ದು ಅಂದ್ಬಿಟ್ಟು. ಸೊ ಅದಕ್ಕೆ ಬಾಯ್ಸು ಒಂದು ರಹದಾರಿ ಹುಡ್ಕೋಕ್ಕೆ ಸ್ಕೆಚ್ ಹಾಕ್ತವ್ರೆ. ಇನ್ನೊಂದು ರೂಟ್ ಇದೆ, ಬಟ್ಟು ಹೋಗ್ಬೇಕಾದ್ರೆ ಗಾಡಿ ಕಟ್ಟಾಗಲ್ಲ. ಇದು ಬೇರೆ ಇಲ್ಲೊಂದು ದಿಬ್ಬ ಇದೆ, ವೀಲ್ ಟೇಸಿ ಇಲ್ಲಿ ಪಕ್ಕ ವೀಲ್ ಸಿಗಾಕೊಳ್ಳುತ್ತೆ. ಸ್ಟೇ ನಾವು ಏನು ಸ್ಟೇ ಮಾಡಿದ್ದೀವಲ್ಲ ಅಲ್ಲಿ ಹೋಗೋಕ್ಕೆ ಇನ್ನೂ ಟೈಮ್ ಇತ್ತು ಅಂದ್ಬಿಟ್ಟು ಕೋನಾಪುರ ರಂಗನಾಥ ಸ್ವಾಮಿ ಟೆಂಪಲ್ ನೋಡ್ಕೊಂಡು ಹಂಗೆ ಒಂದು ಸ್ವಲ್ಪ ಇಲ್ಲಿನ ಒಂದು ಬ್ಯಾಕ್ ವಾಟ್ರನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ನಿಲ್ಸಿದ್ದೀವಿ. ಟೋಟಲಾಗಿ 7 ಗಾಡಿ ಇದೆ ಈ ಸತಿ. 2 ಫಾರ್ಚುನರು, 2 ಜಿಪ್ಸಿ, 1 ಜಿಮ್ನಿ, ಪ್ಲಸ್ ಇಸೂಜು ಮತ್ತು 1 ತಾರು. ಇಷ್ಟಿದೆ. ಕೋನಾಪುರ ರಂಗನಾಥ ಸ್ವಾಮಿ ನೋಡ್ಕೊಂಡು ಇಲ್ಲಿ ನೋಡಿ, ಬಾಯ್ಸ್ ಎಲ್ಲ ಬ್ಯಾಕ್ ವಾಟ್ರಲ್ಲಿ ಇಲ್ಲಿ ಜಾಗ ಇತ್ತು ಡ್ಯಾಮ್ ಹತ್ರ ಹೋಗೋಕ್ಕೆ. ಅಂದರೆ ಅದು ಅಲ್ಲಿದೆ ಡ್ಯಾಮು, ಬಟ್ ಇಷ್ಟು ದೂರ ಬಂದಿದ್ದೀವಿ, ಜಾಗ ಆಯಿತು ಅಂತ ಬಂದಿದ್ದೀವಿ. ನೋಡಿ ಡ್ಯಾಮ್ ಅಲ್ಲಿದೆ. ಇನ್ನೇನು ಸ್ಟೇ ನಿಯರ್ ರೀಚ್ ಆಗ್ತಾ ಇದ್ದೀವಿ. ಫುಲ್ಲು ಡ್ರಿಸ್ಲಿ ಇದೆ. ರೈನು ಹೆಂಗಿದೆ ಅಂದರೆ ಡ್ರಿಸ್ಲಿಲೇ ಫುಲ್ ಇನ್ನೂ ಕಡಿಮೆ, ಒಂಥರ ಜಸ್ಟು ಹನಿ ಬೀಳ್ತಾ ಇದೆ. ಒಳ್ಳೆ ಇದು. ಆಗಲೇ ನೋಡಬೇಕಿತ್ತು, ಬಸ್ಸಲ್ಲಿ ಒಂದು ಬಸ್ ಹೋಗ್ತಿತ್ತು, ಅದರಲ್ಲಿ ಬಿಯರ್ ಬಾಟ್ಲುಗಳು ಎಸಿತಾ ಇದ್ರು. ಆ್ಯಕ್ಚುಲಿ ಹೋಗಿ ಮುಂದೆ ಅಡ್ಡ ಹಾಕಿ ಬೈದೆ, ಫುಲ್ ಜಗಳ ಮಾಡಿದೆ. ಡ್ರೈವರ್ ನನಗೆ ಗೊತ್ತಾಗಿಲ್ಲ ಸರ್, ನನಗೆ ಹೆಂಗೆ ಗೊತ್ತಾಗುತ್ತೆ ಅವ್ರು ಬಾಟ್ಲು ಮಿಸ್ ಆಗ್ತಾರೆ. ಆ್ಯಕ್ಚುಲಿ ಕರೆಕ್ಟೇ ಅದು. ಬಟ್ ಪ್ಯಾಸೆಂಜರು ಯಾರೋ ಟೂರಿಸ್ಟ್ ಬುಕ್ ಮಾಡಿರೋರು ಅನಿಸುತ್ತೆ, ಲೆಫ್ಟಲ್ಲಿ ಒಂದ್ಸಲಿ ಎಸಿದ್ರು, ನಾನೇನೋ ಸುಮ್ಮನೆ ಅದೇ. ಇನ್ನೊಂದ್ಸಲಿ ಏನು ಟೋಟಲಾಗಿ 4 ಸಲ ಬಂತು ಡಬಾ ಅಂತ. ಅದು ಏನಾದರೂ ಎಸ್ದಾಗ ಅದೇನಾದರೂ ರಿಪೀಟು ನಮಗೆ ಪಿಚ್ಚಾಗಿ ನಮ್ಮ ಗಾಡಿಗೆ ಬಿದ್ದರೆ ಎಲ್ಲ ಗ್ಲಾಸ್ ಎಲ್ಲ ಹೊಡೆದೋಗುತ್ತೆ. ಎಷ್ಟು ಅಲ್ಲ, ಅವರು ಆ ಗಾಡೀಲಿರೋರಿಗೆ ಹೇಳಿದ್ರೆ ಸಾರಿ ಸರ್ ಅಂತಾರೆ. ಯಾರಾದರೂ ಮಕ್ಳಿಗೋ ಇಲ್ಲಾಂದರೆ ಫ್ಯಾಮಿಲಿಗೋ ದೊಡ್ಡವ್ರಿಗೆ ಯಾರಿಗಾದ್ರೂ ಬಿದ್ದು ಕಾರ್ಗೆ ಹೊಡೆದೋಗಿ, ಮತ್ತು ಅದರಿಂದ ಆಕ್ಸಿಡೆಂಟ್ಸ್ಗಳಾದರೆ ಎಷ್ಟು ಇದು ಹೆಂಗೆ ಇರ್ರೆಸ್ಪಾನ್ಸಿಬಿಲಿಟಿಯಾಗಿ ಹೋಗ್ತಾಯಿದ್ರು ಅಂದರೆ ನಿಜವಾಗ್ಲೂ ಬೇಜಾರಾಗೋಯ್ತು. ಈ ಥರನ ಇಷ್ಟೊಂದು ಕೀಳಾಗೆ ಬಾಟ್ಲುಗಳು ಇಸ್ಕೊಂಡು ಒಂದು ನೇಚರ್ ರೆಸ್ಪೆಕ್ಟ್ ಇಲ್ಲದೆ, ಯಪ್ಪ ನೋಡಬೇಕು. ನಾನು ರೆಕಾರ್ಡ್ ಮಾಡಬೇಕಿತ್ತು, ಬಟ್ ಬಸ್ ಅವ್ರ ಹತ್ರ ಜಗಳ ಮಾಡೋಕ್ಕೆ ನನಗೆ ಅಷ್ಟು ಒಂದು ಇದೇ ಇರಲಿಲ್ಲ, ರೆಕಾರ್ಡ್ ಮಾಡೋ ಇದಿರಲಿಲ್ಲ. ಫುಲ್ಲು ಜಗಳ ಮಾಡೋ ಒಂದು ಮೂಡಲ್ಲಿ ಹೋಗಿದ್ದೆ ನಾನು. ಆಮೇಲೆ ಅವನು ಎಲ್ಲ ಒಳಗಡೆ ಇರೋರೆಲ್ಲ ಸೈಲೆಂಟ್ ಆದರು. ಸಾರಿ ಹೇಳ್ತೀನಿ ಅಂದ್ಬಿಟ್ಟು. ಬಟ್ ಇವಾಗ ಹೇಳ್ತಾರೆ, ಕುಡಿದ್ಬಿಟ್ಟು ಎಸಿತಾರೆ. ಯಾಕಂದರೆ ಕುಡ್ದಿರೋರಿಗೆ ಜ್ಞಾನ ಇರೋಲ್ಲ. ಏನು ಜನ ಗುರು, ಅವರಿಂದ ಬೇರೆಯವ್ರಿಗೂ ತೊಂದರೆ ಆಗುತ್ತೆ ಅಂದರೆ ಕೇರೇ ಮಾಡಲ್ವಲ್ಲ. ಎಷ್ಟು ಕೇರ್ಲೆಸ್ ಆಗಿ ಬಾಟ್ಲುಗಳು ಸಾಕೊಂಡು ಹೋಗ್ತಾರೆ, ಅದು ಏನು ಈ ಥರ ಒಂದು ನೇಚರ್ ಇರೋ ಜಾಗದಲ್ಲಿ. ಕಚಡ ಮಕ್ಕಳು
ನೀವು ನೋಡಿದ್ರಲ್ಲ ಏನು ಅನಿಸ್ತು ಹೇಳಿ, ನೀವು ನೋಡ್ತಿದ್ದಾನೆ ಅಲ್ಲ. ಒಂದು ಬಿಡಿ ಗಲೀಜು, ನೆಕ್ಸ್ಟ್ ಅದನ್ನು ತಪ್ಪೆ. ಆಕ್ಚುಲಿ ಒಂದು ಎಸೆಯಂಗಿಲ್ಲ, ಡೌ ಈ ಕಂಟಿನ್ಯೂಸ್ ಆಗಿ ಏನು ಕುಡಿದ್ಬಿಟ್ಟು ಆಕ್ಚುಲಿ ಬಂತು, ಎಡ್ಜ್ಗೊಂದು ಬಂತು, ನನಗೆ ವೀಲ್ ಹತ್ರ ಬಂತು, ನಾನೊಂದು ಮಿಸ್ ಮಾಡ್ಕೊಂಡು ಹೋದೆ. ಆಮೇಲೆ ಅವನ್ನ ಅಡ್ಡ ಹಾಕಿ ಬೈದೆ. ಹಿಂಸೆ ಆಗುತ್ತೆ, ಸಡನ್ ಗ್ಲಾಸಿಗೆ ಬಂದ್ಬಿಟ್ರೆ ಕಾಣಲ್ಲ, ಅದ್ರಲ್ಲಿ ಸ್ವಲ್ಪ ಉಳಿದಿರುತ್ತೆ, ಅದು ಇದಾಗ್ಬಿಡುತ್ತೆ, ಶೇಡ್ ಆಗ್ಬಿಡುತ್ತೆ ಅದು ಫುಲ್. ಅಷ್ಟೇ ಹೊಡೆದೋಗ್ಬಿಡುತ್ತೆ, ಏನಿಲ್ಲ ಬ್ಲಾಸ್ಟೇ, ಒಂದು ಸಣ್ಣ ಕಲ್ ಬಿದ್ರೇನೆ ಬ್ಲಾಸ್ಟ್ ಆಗುತ್ತೆ. ಫೈನಲಿ ಸ್ಟೇಗೆ ಬಂದಿದ್ದೀವಿ. ಸೊ ಇದು ಬಂದು ನಾವು ಆ್ಯಕ್ಚುಲಿ ಸ್ಟೇ ಮಾಡೋದಲ್ಲ, ಇಲ್ಲಿ ಜಸ್ಟ್ ಇದು ಊಟಕ್ಕೆ ಅಂತ ನಾವು ಇದು ಮಾಡ್ಕೊಂಡಿರೋಂಥ ಜಾಗ ಸಖತ್ತಾಗಿದೆ. ಇಲ್ಲಿ ಕಾಟೇಜಸ್ ಇದೆ, ಡಾರ್ಮೆಟ್ರೀಸ್ ಇದೆ, ಒಂಥರ ಫುಲ್ಲು ಎಲ್ಲ ಲಾನು ಎಲ್ಲ ಇದೆ. ನಾವು ಇಲ್ಲಿ ಬಂದು ಊಟ ಮಾಡೋದು. ಬಟ್ ಆಮೇಲೆ ನಿಮಗೆ ನೋಡ್ತೀರಾ ವಿಡಿಯೋಲಿ ವಾಚ್ ಮಾಡ್ತೀರಿ, ರಿವರ್ಗೆ ಹೋಗ್ತೀವಿ. ರಿವರ್ ಇದು ಒಂದು ಸ್ವಲ್ಪ ದೂರ ಇದೆ. ಜಸ್ಟ್ ಇದು ಊಟ ಮಾಡೋಕ್ಕೆ ಮತ್ತು ಫ್ರೆಶ್ ಅಪ್ ಆಗೋಕ್ಕೆ ಜಾಗ ಮಾಡ್ಕೊಂಡಿದ್ದೀವಿ. ಸೊ ಆಲ್ರೆಡಿ ಊಟ ಎಲ್ಲ ನಡೀತಿದೆ. ಸೂಪರ್, ಒಳ್ಳೆ ಬಿರಿಯಾನಿ, ಚಿಲ್ಲಿ ಚಿಕನ್, ಸೂಪರ್ ಸೂಪರ್ ಸೂಪರ್. ಚಪಾತಿಗೆ ಅದೆಲ್ಲ ಅಡಿಷನಲ್ ಅದು. ಹಾಂ, ಚಪಾತಿ ಇಟ್ಟಿರ್ತೀವಿ ನೈಟ್ಗೆ, ಶೇವ್ಗೆ ಇರುತ್ತೆ, ಚಪಾತಿ ಇರುತ್ತೆ. ನಿಮ್ದಾಯ್ತಾ ಸರ್ ಊಟ? ಫುಲ್ಲು ಹಳ್ಳಗಳು ಐತೆ. ರಿವರ್ ಕ್ಯಾಂಪ್ ನೋಡಿ. ನಮ್ದೆಲ್ಲ ಏನಿಲ್ಲ, ಇಷ್ಟೆಲ್ಲ ಕೆಲಸಗಳಿರುತ್ತೆ. ಒಂದು ಕ್ಲಬ್ ಮಾಡಿ ಈ ಥರ ಒಂದು ಜಾಗಗಳನ್ನ ಹುಡುಕಿ ಮಾಡಬೇಕು ಅಂದರೆ ಈ ಥರ ಎಲ್ಲ ಕಷ್ಟಗಳಿರುತ್ತೆ. ಬಟ್ ಆದರೂ ಎಲ್ಲ ಕಾಣಿಸಲ್ಲ. ಇಲ್ಲಿ ಬಿಡಿ. ಅಲ್ಲೇ ಹಾಕೊಳ್ಳಿ, ಟರ್ನ್ ಮಾಡ್ಕೊಳ್ಳಿ. ಹಾಂ, ಕೊನೆಗೂ ಒಳ್ಳೆ ಪೊದೆ ಒಡೆ ನುಗ್ಗಿಸ್ಕೊಂಡೆ. ನನಗೆ ಪೊದೆ ಅಂದರೆ ತುಂಬ ಇಷ್ಟ. ಕಳ್ಳಾಗೈತೆ ನೋಡಿ, ಫುಲ್ ಒಳಗಡೆ ಎಲ್ಲ ಪೊದೆಗಳಲ್ಲಿ ಗಿಡ. ಇಲ್ಲ ಕ್ಯಾಂಪ್ ಹಾಕ್ತೀವಿ ನಾವು, ನೀವು ಅಲ್ಲೇ ಹಾಕಿ. ನಾನು ಇಲ್ಲೇ ಹಾಕೋ ಕ್ಯಾಂಪು. ಈ ಕಡೆ ತೋರಿಸಿ ಬೈ. ಈ ಜಾಗದಲ್ಲೇ ಕ್ಯಾಂಪು ಇದೆ. ರಿವರ್ ಸ್ಟ್ರೀಮು ಇದು, ದೊಡ್ಡ ರಿವರ್ ಇದು. ಮಳೆ ಕಡಿಮೆ ಇರೋದ್ರಿಂದ ಹೀಗಿದೆ. ಇಲ್ಲಿ ಕ್ಯಾಂಪ್ ಪಿಚ್ ಮಾಡೋಣ. ಸ್ವಲ್ಪ ಗಲೀಜಿದೆ, ಯಾರು ಗಲೀಜು ಮಾಡಿ ತೋರಿಸಿ ಬೈದು ನೋಡಿ. ಯಾರು ಗಲೀಜು ಮಾಡಿರ್ತಾರೆ, ಅದನ್ನು ನಾವೇ ಕ್ಲೀನ್ ಮಾಡ್ತೀವಿ, ಪರವಾಗಿಲ್ಲ. ನಾವು ಕ್ಯಾಂಪ್ ಮಾಡಬೇಕು ಅಂದರೆ ಕ್ಲೀನಾಗಿರಬೇಕು. ಅಂತ ಓ ಬೈ, ಹಂಗೆ ಹಾರ್ಕೊಂಡು ಡೈ ಹಾಕ್ಬಿಡೋಣ. ಸಖತ್ತಾಗಿದೆ ಲೊಕೇಶನ್. ರೀಚ್ ಆಗಿದ್ದೀವಿ ಲೊಕೇಶನ್ಗೆ, ನೋಡ್ಬೋದು ನೀವು. ಸೂಪರ್ ಆಗಿದೆ. ಈ ಸತಿ ನಾವು ಏನು ಮಾಡಿದ್ವಿ, ಟೆಂಟ್ಗೆ ಅಂತ ನಾವು ಈ ಸ್ವಲ್ಪ ನೀಟಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಒಳ್ಳೆ ತೊಗೊಂಬನ್ನಿ ನಿಮಗೆ ನೆಟ್ ತಂದಿದ್ದೀವಿ. ಇನ್ ಕೇಸ್ ಮಳೆ ಬಂದರೂ ರಚ್ಚಾಗಲ್ಲ, ಸೊ ನೀಟಾಗಿರುತ್ತೆ. ಸೊ ಜಾಸ್ತಿ ಮಳೆ ಬಂದರೆ ಸ್ವಲ್ಪ ನಮಗೆ ಡ್ಯೂಟಿನ ಇದನ್ನು ಇದು ಮಾಡೋದು. ಇರಲಿ ಬಿಡಿ, ಹಾಕೋಣ ಪಿಚ್ಚಿಗೆ ಸ್ಟಾರ್ಟ್. ಬ್ಯಾಟ್ ಮೇಲೆ ಸೈಡಲ್ಲಿ ಇಡೋ ಹಂಗೆ ಖಂಡಿತ ಬಚ್ಚಿಲ್ಲ. ಎರಡು ಅದು ಬೈ ಅದು ಅಭಿಬ್ರೋ ನೆನ್ನೆ ನೋಡಿದ್ರೆ ಜನರೇಟ್ರು ಅದು ತೊಗೊಂಡಿರೋ ಒಂದು ದೊಡ್ಡ ಫ್ಲಡ್ ಲೈಟ್ ಹಾಕ್ಬಿಡ್ಬೋದಾಗಿತ್ತು ಇಲ್ಲಿ. ಪಿಚ್ ಮಾಡಿದ್ದಾಯಿತು ಟೆಂಟು. ಈಗ ಒಂದು ಆಫ್ ರೋಡ್ ಹೋಗೋಣ ಅಂತ 4:15 ಇಲ್ಲೊಂದು ಟೆಂಟ್ ಮಾಡಿದ್ದೀವಿ, ಇನ್ನೊಂದು ಬರಬೇಕು. ಅದಾದಮೇಲೆ ಇಲ್ಲೇ ನೈಟ್ ಇವತ್ತು ಕ್ಯಾಂಪ್. ಸೊ ನಮ್ಮ ಒಂದು ಜಟಾಯು 4x4 ಅಡ್ವೆಂಚರ್ಸ್ನ ನೈಟ್ ಕ್ಯಾಂಪ್ ಇಯರ್. ಮುಂದೆ ಇರೋದೇ ರಿವರ್ ಸ್ಟ್ರೀಮ್. ಆ ಗ್ರೀನ್ರಿ ಇರೋದ್ರಿಂದ ಸ್ವಲ್ಪ ಕಲರ್ ಇದೆ. ಟೆಂಟಲ್ಲಿ ಆದಮೇಲೆ ಈಗ ಒಂದು ಆಫ್ ರೋಡ್ ಮಾಡೋಣ ಅಂತ ಬಂದಿದ್ದೀವಿ. ಅವಾಗೆಲ್ಲ 2 ವೀಲರಲ್ಲಿ ಆಫ್ ರೋಡ್ ಮಾಡ್ತಾಯಿದ್ದೆ. ಈಗ ನೋಡಿ 4x4 ಹಾಕ್ಕೊಂಡು ಏನು ರುಬ್ತಾಯಿದ್ದೀನಿ ನಾನು ಜಟಾಯುನಂತೂ. ನೋಡಿ ಎಲ್ಲ ರೆಡಿ ಇದೆ. ಅಲ್ಲೊಂದು ಗಾಡಿ ತಾರೋ ಮತ್ತು ಮುಂದೆಗಡೆ ಒಂದು ಜಿಪ್ಸ್ ಇನ್ನೊಂದು ಗಾಡಿ ಹೋಗಿದೆ, ಜೀಪು. ಸೊ
ಈ ಗಾಡೀಲಿ ಎಲ್ಲ ಹೋಗೋದು. ಅವ್ರು ಫಾರ್ಚುನರ್ ಅಂತ ತರಲಿಲ್ಲ, ಯಾಕೋ ಬಂಪರ್ ಏನೋ ಟಚ್ ಆಗುತ್ತೆ ಅಂತ ಅಂದರು. ಸೊ ಇರಲಿ ಅಂದ್ಬಿಟ್ಟು ಅವ್ರಿಗೆ ಜಿಪ್ಸಿಲಿ ಹಾಕಿದ್ದೀವಿ. ನೋಡಿ ಬಂತು, ಇದಂತೂ ಖರಾಬಾಗಿದೆ ಜಿಪ್ಸಿ. ಜಾಲಿ ಮಾರ್ಕೆಟ್ ಕತ್ತಿ ಅಲ್ಲಾಡ್ತಾ ಇದೆಯಾ? ಅಲ್ಲಿ ಆಡ್ತಾ ಇಲ್ಲ, ಇಲ್ಲ ಜಾಮ್ ಆಗ್ಬಿಟ್ಟಿದೆ. ಇವಾಗೇನು ಹೋಗ ಕಷ್ಟ ಆಗುತ್ತಾ? ನಿಲ್ಲಿಸ್ಬಿಡಿ, ಕಷ್ಟ ಆಗುತ್ತಾ? ಕಷ್ಟ ಆಗ್ಬೋದು. ಒಂದು ಟೈರ್ ಲಾಕ್ ಆಗುತ್ತೆ, ಇನ್ನೊಂದು ಟೈರ್ ಫ್ರೀ ಇರುತ್ತಲ್ಲ, ಹಾಂ ಏನು ಮಾಡ್ತೀರಾ? ಟೂ ವೀಲ್ ಆಗಲ್ಲ ಡೌಟೆ. ಇಲ್ಲಿ ಹಾಕ್ಬಿಡಿ ಜಿಪ್ಸಿನ. ಸೊ ಇಲ್ಲಿ ಇನ್ನೂ ಟೆರೇನ್ ಇದೆ, ಸ್ವಲ್ಪ ನೋಡೋಕೆ ಹೋಗಿದ್ದಾರೆ. ಏನೋ ಮರ ಬಿದ್ದಿದೆ ಅಂತ ಹೇಳ್ತಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಬಂತು. ಸೂಪರಾಗಿದೆ ಮಾತ್ರ ಆಫ್ ರೋಡು. ಬೈಕಿಂಗ್ ಮಾಡಿಸ್ತೀನಿ ನೆಕ್ಸ್ಟು. ಇದೇ ಟ್ರ್ಯಾಕ್ ನಾವು ಮಾಡಿಸ್ತೀನಿ. ನೋಡಿ ನಾವು ಅಲ್ಲಿದ್ದು, ಸೊ ನಾವು ಬಂದಿದ್ದು ನೋಡಿ ಆ ಟ್ರ್ಯಾಕ್. ಅಲ್ಲಿಂದ ಅದು ಎಷ್ಟು ಸ್ಟೀಪ್ ಇದೆ, ಅಲ್ಲಿಂದ ಇಲ್ಲಿಗೆ ಇದ್ದೀವಿ ಈಗ. ಸೊ ಅಲ್ಲಿ ಬಂದು ಇಲ್ಲಿ ಇದ್ದೀವಿ. ಸೂಪರಾಗಿದೆ, ಒಳ್ಳೆ. ಹೆಂಗಿದೆ ಬೈ, ಹೆಂಗಿದೆ? ಅದೇ ಹಬ್ಬ ಪ್ರಾಬ್ಲಮ್ ಆಗಿದೆ, ಅದ್ರಲ್ಲಿ ಹೊಡಿತಾವ್ರೆ ಜಾಲಿಗೆ. ಇನ್ನೂ ಇದೆ ಅಂತೆ ಮೇಲ್ಗಡೆ. ಮಾಡಿ ಸ್ಟಾರ್ಟ್ ಆಯ್ತಾ? ಆಗಿದೆ ನೋಡಿ. ಫುಲ್ ಟಾಪಲ್ಲಿ ಇದ್ದೀವಿ, ಫುಲ್ ಟಾಪ್ ಆಫ್ ರೋಡ್ ಮಾಡ್ಕೊಂಡೆ. ಈಗ ಇಲ್ಲೇ ಇನ್ನೂ ಹೋಗೋಣ ಅಂದರೆ ಇನ್ನೂ ಫುಲ್ಲು ಟೆನ್ಸ್ ಇದೆ. ಅದಕ್ಕೆ ಇಲ್ಲೇ ಟಾಪಲ್ಲಿ ಬರೋದಂದ್ರೆ ಇದನ್ನ ಅಮಾಸೆ ಹುಣ್ಣಿಮೆ ಕಳೆದ ಮೇಲೆ ಸ್ವಲ್ಪ ಕಳೆ ಎಲ್ಲ ಕಿತ್ತಾಕ್ತಿದ್ವಿ. ಬೈ ಹುಷಾರ್, ಕಾಲು ನಮ್ದು ಕಿತ್ತಾಕಕ್ಕೆ ನೀನು ಬೇಡ ತೊಗೊಂಡಿದ್ದಿಲ್ಲ ಮಿಷಿನು ಹೋಗಿರೋದು. ಬೈ ಏನೋ ಇದ್ರೆ ಹೇಳಿ ಆ ಮನೆ ಚೇರ್ಗಳು ಎತ್ಕೊಂಬ, ಮನೆ ಕುತ್ಕೋಣ. ಬೈ ಇಲ್ಲಿ ಕೊಡಿ, ಇಲ್ಲೂ ಹೊಡೆದ್ಬೋಣ. ಹೋಗು ನೀನು ಹೋಗು. ಫಸ್ಟು ನೀರು ಹಾಕೊಳ್ಳಿ ಬೈ ಬೌಲ್ಗೆ. ಸ್ಕ್ರಾಚ್ ಆಗುತ್ತೆ ಸುಮ್ಮನೆ. ಇನ್ನೂ ಒಳಗೆ ಹೋಗ್ಬೋದು. ಅಲ್ಲೂ ಗಿಡ ಬ್ರಷ್ ಮಾಡ್ಕೊಳ್ಳಿ. ಒಳ್ಳೆ ಕಾಫಿ ಮಾಡ್ಕೊಂಡು ಮತ್ತೆ ಒಂದು ಅಪ್ಪಿಲ್ ಇದೆ. ಏನಿಲ್ಲ, ಸ್ವಲ್ಪ ನಾನು ಇವನಿಗೆ ಲಾಸ್ಟ್ ಮೂಮೆಂಟ್ ಹೇಳಿದ್ದ. ಯಾವಾಗಲೂ ವ್ಯೂ ಪಾಯಿಂಟಲ್ಲಿ ಹೋಗಿ ಮಾಡ್ತಾಯಿದ್ದೋ. ಇವತ್ತು ನೋಡಿ ಈ ಥರ ಫುಲ್ಲು ಇದು ವ್ಯೂ ಪಾಯಿಂಟ್ ಟಾಪಲ್ಲಿ ಇದ್ದೀವಿ. ಒಳ್ಳೆ ಆಫ್ ರೋಡ್ ಮಾಡ್ಕೊಂಡು ಬಂದಿದ್ದಾಯಿತು. ಎಲ್ಲ ಗಾಡಿ ಲೈನ್ ಅಪ್ ಆಗಿದೆ ಇಲ್ಲಿ ನೋಡಿ. ಮುಂದೆ ಜೀಪ್ ಇದೆ, ಹಿಂಗೆ ರಿಟರ್ನ್ ಹೋಗೋದು. ಕೊನೆಗೆ ಒಳ್ಳೆ ಒಂದು ಕಾಫಿ ಮಾಡಿ ಸಕ್ಕತ್ತಾಗಿದೆ ಟೇಸ್ಟು ನೋಡಿ. ಫುಲ್ಲು ಇಷ್ಟೇ ನಮ್ಮದು. ಒಂದು ಒಳ್ಳೆ ವ್ಯೂ ಪಾಯಿಂಟ್ಗೆ ಹೋಗೋದು, ಒಂದು ಒಳ್ಳೆ ಕಾಫಿ ಮಾಡ್ಕೊಳ್ಳೋದು. ಯಾಕಂದರೆ ಈ ಜಾಗದಲ್ಲಿ ಒಂದು ಏನೂ ಇಲ್ಲ ಅಂದರೆ ಮಿಸ್ ಆಗುತ್ತೆ. ಕಾಫಿ ಇದ್ದರೆ ಕಂಪ್ಲೀಟು. ಕಾಫಿ ತೋಟದಲ್ಲಿ ಕಾಫಿ ಏನು ಬೈ ಏನಾಯ್ತು? ನೋಡಿ ಎಲ್ಲ ಕಾಫಿ ತೋಟದಲ್ಲಿ ಇಲ್ಲ ಅದು ಯಾವ ಪ್ರತಿ ವಿಡಿಯೋಲಿ ಇರ್ತದೆ. ಎಲ್ಲ ಕ್ಲೀನ್ ಮಾಡೇ ತೊಗೊಂಡೋಗೋದು. ಒಂದೇ ಒಂದು ಚಾಕ್ಲೇಟ್ ಪೇಪರ್ನೂ ಬಿಡಲ್ಲ ನಾವು. ಸೂಪರ್, ಒಳ್ಳೆ ಜಾಗ. ಹೆಂಗಿದೆ ನೋಡಿ, ಸೂಪರ್ ಆಗಿದೆ. ಫೈನಲಿ ಕಾಫಿ ಆಯಿತು. ಇದೇ ಜಾಗದಲ್ಲೇ ನಾವು ಮಾಡಿದ್ದು ನೋಡಿ. ಒಂದು ಪೇಪರ್ ಇಲ್ಲ, ಯಾವುದೂ ಇಲ್ಲ, ಇಷ್ಟೇ. ಹೋಗ್ತಾ ಇದ್ದೀವಿ ಪ್ರೈವೇಟ್ ಎಸ್ಟೇಟು, ಕಾಫಿ ಎಸ್ಟೇಟು. ಅವ್ರ ಪರ್ಮಿಷನ್ ತೊಗೊಂಡೆ ಆಫ್ ರೋಡ್ ಮಾಡ್ತಾ ಇರೋದು. ಕುಡ್ದಿದ್ಯಾ ಜಿಗಣೆ? ಜಿಗಣೆ ಉಯ್, ಏನಿದು ಇಷ್ಟಪ್ಪ ಐತೆ? ಆಲೆ ಕುಡ್ದೈತೆ ಚೆನ್ನಾಗೆ. ಉಪ್ಪೈತಾ? ಉಪ್ಪು ಕೊಡಿ. ಬಿಡಿ ಬೈ ಬಿಸಾಕಿ. ನೋಡಿ ಹೆಂಗಿದೆ ಪಾರ್ಕಿಂಗ್ ಅಂತ. ಕುಸ್ತೋಗ್ಬಿಟ್ಟಿದೆ, ಹಂಗೆ ಆರಾಮಾಗಿ ಹೊರ್ಕೋಗ್ಬಿಟ್ಟಿದೆ. ಇದೇನಿದೆ ಗುಡ್ಡ ಇದು? ಬಂದ್ಬಿಟ್ಟು ಮಲ್ಕೋಗ್ಬಿಟ್ಟಿದೆ. ಸೂಪರ್ ಜಾಲಿ. ಬರಬೇಕು. ಹಾಂ ಇದು ಹಿಂಗೆ ಮಲ್ಕೋಬಿಟ್ಟಿದೆ. ನೋಡಿ ಹೆಂಗ್ ನೋಡಿ ಮಲ್ಕೋಬಿಟ್ಟಿದೆ. ಒಳ್ಳೆ ಪಾರ್ಕಿಂಗು. ಯಾರು ಬೈ ನಿಮ್ ಡಿಎಲ್ ಕೊಟ್ಟಿದ್ದ? ಡಿಎಲ್ ಕೊಟ್ಟಿದ್ದ? ಚೂರು ರೋಡ್ ಸುದಿಲ್ಲ, ಫುಲ್ಲು ಲಾಕ್ ಆಗ್ಬಿಟ್ಟಿದೆ ಇಲ್ಲಿ. ಬರುತ್ತೆ, ನೀವು ಪಾಸಾಗಿ ಹತ್ತಿಸ್ತೀನಿ. ನೀವು ಪಾಸಾಗಿ ಏನು ತಲೆ ಕೆಡಿಸ್ಕೊಬಿಡಿ, ಹತ್ತಿಸ್ತಣ. ಏನಕ್ಕೆ ಅಲ್ಲ ಗುರು, ನಮ್ಮವನು ಚೇತನ್ ರೆಡ್ಡಿ ನೋಡಿ ಗಾಡಿ ಎಲ್ಲತ್ಸವನೆ. ಏಯ್ ಎಲ್ಲತ್ಸವ್ ನೋಡಿ.
ಇವನ್ಕೇನಕ್ಕೂ ಅಲ್ಲೋಗಿದ್ದ ಏನಕ್ಕೂ ಇಲ್ಲೋಗಿದ್ದಿ ನೀನು